ಇವನ ಹೆಸರು ಪುನೀತ್ ಪೂಜಾರಿ, 32 ವರ್ಷ. ಓಮನ್ ದೇಶದಲ್ಲಿ ಲಿಫ್ಟ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ. ಸೋಮೇಶ್ವರ ಇವರು ಊರು. ಒಂದು ಪುಟ್ಟು ಪ್ರಪಂಚದಲ್ಲಿ ಬದುಕ್ತಾ ಇರುವಂತಹ ಹುಡುಗ. ಜೀವನ ಚೆನ್ನಾಗಿರುತ್ತೆ, ಕೆಲಸ ಮಾಡ್ಕೊಂಡಿರ್ತಾರೆ. ಅಪ್ಪ ಅಮ್ಮ ಹೇಳೋದಕ್ಕೆ ಕೇಳೋದಕ್ಕೆ, ಊಟ ಆಯ್ತಾ ಮಕ್ಕನೇ, ಮಲಗಿದ್ಯಾ ಅಂತ ಕೇಳೋದಕ್ಕೆ ಹೆತ್ತ ತಂದೆ ತಾಯಿಗಳು. ಇನ್ನೇನು ಬೇಕಿತ್ತು ಜೀವನಕ್ಕೆ? ಲೈವ್ ವಿಡಿಯೋ ಬಂದು ಆತ್ಮಹತ್ಯೆ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ತಾನು ಪ್ರೀತಿಸ್ತಿದ್ದಂತಹ ಹುಡುಗಿ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ, ಕಾಲ್ ಮಾಡಿಲ್ಲ, ನಾನು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿಲ್ಲ, ಇದೇ ಕಾರಣಕ್ಕೆ ನಾನು ಸತ್ತೆ ಅಂತ ಸಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದಾನೆ. ಅದಕ್ಕಿಂತ ಮುಂಚೆ ತನ್ನ ಫ್ರೆಂಡಿಗೆ ಕಾಲ್ ಮಾಡಿ ವಿಷಯವನ್ನು ಮುಟ್ಸಿದ್ದಾನೆ. ನಾನು ನನ್ನ ಹುಡುಗಿಗೆ ಹಿಂಗೆ ಮೆಸೇಜ್ ಮಾಡ್ತಿದ್ದೀನಿ, ಫೋನ್ ಮಾಡ್ತಿದ್ದೀನಿ, ಅವಳು ಯಾವುದಕ್ಕೂ ಕೂಡ ರಿಪ್ಲೈ ಕೊಡ್ತಾ ಇಲ್ಲ, ನಾನು ಬೇಡ ಅಂತ ಹೇಳ್ತಿದ್ದಾಳೆ ಅಂತ ಎಲ್ಲ ಕಡೆ ವೈರಲ್ ಆಗಿದೆ. ಇವತ್ತು ಬೆಳಗ್ಗೆ ನಾನು ಜಸ್ಟ್ ಹಿಂಗೆ ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಒಂದು ಫೋಟೋ ಸಿಕ್ತು, ಅವನು ಮತ್ತು ಹಾಗೆ ಆ ಹುಡುಗಿ ಇರುವಂತಹ ಫೋಟೋ. ಅದರಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಆ ಹುಡುಗಿ ಫೋಟೋ ಯಾಕೆ ನೀವು ರಿವೀಲ್ ಮಾಡಿಲ್ಲ, ಕಣ್ಣಿಗೆ ಯಾಕೆ ಪಟ್ಟಿ ಹಾಕಿದ್ದೀರಾ, ರಿವೀಲ್ ಮಾಡಿ ಅಂತ. ನನ್ನ ಪ್ರಶ್ನೆ, ಯಾಕೆ ರಿವೀಲ್ ಮಾಡಬೇಕು? ಪ್ರೀತಿಸಿದವನು, ಪ್ರಾಣವನ್ನು ಕಳ್ಕೊಂಡಿದ್ದವನು, ಆ ಹುಡುಗಿ ಏನು ಮಾಡಿದ್ಲು? ಬದುಕಬೇಕು ಅನ್ನೋದಕ್ಕೆ ಸಾವಿರಾರು ರೀಸನ್ಗಳಿದೆ. ಇಲ್ಲೆಲ್ಲ ನಮ್ಮಲ್ಲಿ ಕೆಲಸಗಳಿಲ್ಲ, ಚೆನ್ನಾಗಿ ಓದಿದ್ದೀವಿ, ಎಜುಕೇಷನ್ ಆಗಿದೆ, ಕಾಲ್ ಆಗ್ತಿಲ್ಲ ಎಕ್ಸಾಮ್ಗೆ. ಈ ಧಾರವಾಡದಲ್ಲಿ ಒಂದಷ್ಟು ದಿನಗಳ ಕಾಲ ಹೋರಾಟ ನಡೀತು. ಏನಂತ? ನಮಗೆ ಎಕ್ಸಾಮ್ ಕಾಲ್ ಆಗ್ತಿಲ್ಲ, ಏಜ್ ಬಾರ್ ಆಗ್ತದೆ, ದುಡಿಯೋಕ್ಕಾಗ್ತಿಲ್ಲ, ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ನಮ್ಮ ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ದುಡ್ಡನ್ನ ಉಳಿಸಿ ನಮ್ಮ ಎಜುಕೇಷನಿಗೆ ಹಾಕಿದ್ದಾರೆ ಅಂತ. ಇಲ್ಲಾದರೆ ಒಂದೆಲ್ಲ ಒಂದು ಕಡೆ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದಲ್ದಲ್ಲ ಇವತ್ತು ಆ ಹುಡುಗಿ ಲೈಫ್ನು ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮನ್ನೆಲ್ಲ ಹೆಂಗೆ ಒಂದು ಹುಡುಗಿ ನಂಬಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ. ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ, ಸೂಸೈಡ್. ರಿಮೋಟ್ ಕೊಟ್ಟಿಲ್ಲ ಟಿ ವಿ, ಸೂಸೈಡ್. ಸಂಜೆ ಬರುವಾಗ ನನ್ನ ಗಂಡ ಕುರ್ಕುರೆ ತಂದಿಲ್ಲ, ಮರ್ಡರ್. ಏನು ಇವತ್ತು ಒಂದಾ ಎರಡ ಬೆಳಕಿಗೆ ಬರ್ತಾ ಇರೋದು? ಸೆನ್ಸ್ ಇರಬೇಕು, ಕಾಮನ್ ಸೆನ್ಸ್. ಅದ್ರಲ್ಲಿ ನೋಡಿದ್ರೆ ಹುಡುಗಿ ಫೋಟೋ ರಿವೀಲ್ ಮಾಡಬೇಕಿತ್ತು, ಹುಡುಗಿ ಫೋಟೋನ ಹೈಡ್ ಮಾಡಿದ್ದೀರಿ. ಯಾಕೆ ಮಾಡಬೇಕು? ಅವಳನ್ನ ತೋರಿಸಿ ಏನು ಮಾಡ್ಬೇಕೀಗ? ಏನಾದರೂ ಮಾಡೋಕ್ಕುಂಟಾ? ಅವಳಿಗೇನಾದ್ರು ಹೊಸ ಬಾಳ್ ಕೊಡೋದಕ್ಕುಂಟಾ? ಹೋದ ನಮ್ಮ ಮನೆ ಕಡೆ ಯಾವಾಗಲೂ ಒಂದು ಡೈಲಾಗ್ ಹೇಳ್ತಿರ್ತಾರೆ, ಇದ್ದವ್ರ ಬಾಯಿಗೆ ಅನ್ನ, ಓದೋರ ಬಾಯಿಗೆ ಮಣ್ಣು ಅಂತ. ಸಿಂಪಲ್. ಅವ್ರ ತಂದೆ ತಾಯಿಗೆ ನೋವಾಗಿರುತ್ತೆ. ಒಂದು ಕ್ಷಣ ತಂದೆ ತಾಯಿನ ನೆನೆಸ್ಕೊಂಡಿದ್ದಿದ್ರೆ, ಒಂದೇ ಒಂದು ಕ್ಷಣ ನನ್ನ ಮಗ ತಿನ್ನ, ಬಿಟ್ಟನ, ಮಲಗಿದ್ನ, ಆ ದೇಶದಲ್ಲಿ ಹೆಂಗಿದನೋ, ಅವ್ನು ಅಡುಗೆ ಮಾಡ್ಕೊಳ್ತಿದ್ದಾನ ಇಲ್ವಾ, ಅಲ್ಲಿನ ಊಟ ನನ್ನ ಮಗನಿಗೆ ಸೆಟ್ ಆಗ್ತಿದ್ಯಾ ಅಂತ ತಾಯಿ ಇಲ್ಲಿ ಕಾಯ್ತಾ ಇರ್ತಾಳೆ. ಅವ್ಳು ಯಾರೋ ಮೆಸೇಜ್ ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು. ಹೋದವ್ರು ಹೋಗ್ತಾರೆ, ಇದ್ದವ್ರು ತಲೆ ಮೇಲೆ ಎಲ್ಲರ ಮೇಲೂ ತಂದಾಕಿ ಹೋಗ್ತಾರೆ. ಅವ್ನು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡಿರೋದು ಹುಡುಗಿ ವಿಚಾರಕ್ಕೋ ಅಲ್ವೋ, ಇದಕ್ಕೆ 100% ಗ್ಯಾರಂಟಿನೋ ಗೊತ್ತಿಲ್ಲ. ಹಿಂಗೆ ಪ್ರಚಾರ ಆಗೋದು ಇದೇ ಥರ. ಈಗ ಆ ಹುಡುಗಿ ಲೈಫು ಕೂಡ ಹಾಳಾಗುತ್ತೆ. ಈ 1.5 ತಿಂಗಳಿಂದ ಕೂಡ ಊರಿಗೆ ಬಂದಿದ್ದಾನೆ. ಊರಿಗೆ ಬಂದು ಅಪ್ಪ ಅಮ್ಮನ ಜೊತೆಗಿದ್ದು ವಾಪಸ್ ಹೋಗಿದ್ದಾನೆ. ಆಮೇಲೆ ಹೋದ್ಮೇಲೆ ಏನಾಗಿದೆ, ಆ ಹುಡುಗಿ ಮೆಸೇಜ್ ಮಾಡೋದೆಲ್ಲ ಸ್ಟಾಪ್ ಮಾಡಿದ್ದಾಳೆ, ಫೋನಿಗೆ ರಿಯಾಕ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾಳೆ. ಸೊ ಈ ರೀತಿ ಎಲ್ಲ ಆಗಿದೆ. ಸೋಮೇಶ್ವರದ ಹುಡುಗ ಪುನೀತ್ ಅಂತ ಹೇಳಿಬಿಟ್ಟು. ಸೊ ನಾನು ಓವರಾಲಾಗಿ ಏನು ಹೇಳ್ತೀನಿ ಅಂದರೆ, ಪ್ರೀತಿ ಅನ್ನೋದು ಒಂಥರ ಉಪೇಂದ್ರ ಸರ್ ಹೇಳಿದ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ಬಟ್ ಅವರಾಗಿರೋದು ಲವ್ ಮ್ಯಾರೇಜೇ. ಬಟ್ ಅವ್ರಿಗೊಂದು ಒಳ್ಳೆ ಬಾಳೆ ಸಂಗಾತಿ ಸಿಕ್ಕಿರೋದಕ್ಕೆ ಅವರಾಗಿದ್ದಾರೆ ಅಷ್ಟೇ. ತುಂಬ ಜೀವನ ದೊಡ್ಡದು. ಇಲ್ಲಿ ನೋಡಿದ್ರೆ ಹೆಣ್ಣು ಸಿಗ್ತಿಲ್ಲ, ನಮಗೆ ಮದುವೆ ಆಗ್ತಿಲ್ಲ, ಏಜ್ ಬಾರ್ ಆಗ್ತಿದೆ, ಕೆಲಸ ಮಾಡೋದಕ್ಕೆ ಕೆಲಸ ಸಿಗ್ತಿಲ್ಲ, ಸಂಬಳ ಸಿಗ್ತಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರುವಾಗ ನಿಮಗೆಲ್ಲ ಏನು ದೊಡ್ಡ ರೋಗ ಬಂದಿರೋದು? ಒಂದೊಳ್ಳೆ ಎಜುಕೇಷನ್ ಆಗಿರುತ್ತೆ, ತಂದೆ ತಾಯಿ ಇರ್ತಾನೆ, ಅಕ್ಕನೋ ತಂಗಿನೋ ತಮ್ಮನ ಯಾರೋ ಒಬ್ಬ ಇರ್ತಾನೆ, ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ನೆಮ್ಮದಿಯಾಗಿ ಬದುಕಿ. ನಮಗೆ ಜೀವನ ಕೊಟ್ಟಿರೋದು ಅಥವಾ ಈ ಜೀವ ನಮಗೆ ಕೊಟ್ಟಿರೋದು ಬದುಕೋದಕ್ಕೋಸ್ಕರ, ಸಾಯೋದಕ್ಕಲ್ಲ. ಚೆನ್ನಾಗಿ ಬದುಕೋದಕ್ಕೆ, ಸಂತೋಷವಾಗಿ ಬದುಕೋದಕ್ಕೆ ನಮಗೆ ಈ ಜೀವನ ಕೊಟ್ಟಿರ್ತಾರೆ. ನೀವು ಹೋಗಿ ನಿಮ್ಮ ಕೈಯಾರೆ ನಿಮ್ಮ ಪ್ರಾಣವನ್ನು ತಗೊಳ್ತೀರಾ. ಯುದ್ಧ ನಡೀತಿದೆ ಇಸ್ರೇಲ್ದು, ಅಲ್ಲಿ ಎಷ್ಟು ಜನರು ತನ್ನ ಪ್ರಾಣ ಉಳಿಲಪ್ಪ, ನಾನು ಬದುಕಬೇಕು ಅಂತ ಎಷ್ಟು ಜನ ಯಾವ ದೇವರಿಗೆಲ್ಲ ಬೇಡ್ಕೊಳ್ತಿದ್ದಾರೆ. ಅಂಥವ್ರ ಪ್ರಾಣಗಳು ಹೋಗ್ತಾ ಇದೆ. ನಿಮಗೆ ಬದುಕೋಕ್ಕೆ ಅವಕಾಶಗಳಿದ್ರೂ ಕೂಡ ನಿಮ್ಮ ಕೈಯಾರೆ ನೀವು ಪ್ರಾಣವನ್ನು ಕಳ್ಕೊಂಡು ಇನ್ನೊಬ್ಬರ ಮೇಲೆ ತಲೆ ಮೇಲೆ ತಂದಾಕ ಹೋಗ್ತೀರಾ. ಈಗ ಯುದ್ಧ ಎಲ್ಲ ಇರೋದ್ರಿಂದ ಆ ಬಾಡಿನೂ ಕೂಡ ಇಲ್ಲಿಗೆ ತರೋಕ್ಕಾಗ್ತಾ ಇಲ್ಲ. ತಂದೆ ತಾಯಿ ಗೋಳಾಟನ ಯಾರು ಕೇಳೋರು? ಒಬ್ಬನೇ ಮಗನೋ, 2 ಮಕ್ಕಳು, ಯಾರು ಮುಂದೆ ಅವ್ರಿಗೆ ದಿಕ್ಕು? ನಾಳೆ ದಿನ ಅವಳು ಬಿಟ್ಟು ಹೋದವಳು, ಅವಳಿಗೆ ನಾಳೆ ದಿನ ಒಳ್ಳೆ ಹುಡುಗ ಸಿಗ್ತಾನೆ, ಮದುವೆ ಮಾಡ್ಕೊಳ್ತಾನೆ, ಅವಳ ಪಾಡಿಗೆ ಅವಳ ಜೀವನ ಲೀಡ್ ಮಾಡ್ತಾಳೆ. ನಿಮ್ಮಪ್ಪ ಅಮ್ಮ ನೋಡ್ಕೊಳ್ಳೋರು ಯಾರು? ಯಾರಿಗೆ ಗೊತ್ತು? ಇವಳನ್ನ ಬಿಟ್ಟ ಮೇಲೆ ನಿಮಗೆ ಒಳ್ಳೆ ಹುಡುಗಿನೇ ಸಿಗ್ತಾ ಇದ್ಲೇನೋ?
ಅಂತೇನು ಏಜ್ ಆಗಿಲ್ಲ, ಇವಾಗ 35, 38, 45 ಮದುವೆ ಮಾಡ್ಕೊಳ್ತಿದ್ದಾರೆ. ಸಿಲ್ಲಿಯಾಗಿ ಬಿಹೇವ್ ಮಾಡ್ತೀರಾ ನೀವೆಲ್ಲ. ಬುದ್ಧಿ ಇರಬೇಕು ತಲೆಯಲ್ಲಿ. ತಂದೆ ತಾಯಿನ ನೆನೆಸ್ಕೋಬೇಕಿತ್ತು ಒಂದು ಕ್ಷಣಕ್ಕಾದರೂ ಆ ಹುಡುಗ. ಓವರಾಲಾಗಿ ಈ ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಈ ಹುಡುಗಿದೇನು ತಪ್ಪಿಲ್ಲ, ಹಂಗಂತ ಹುಡುಗನ ತಪ್ಪು ಅಂತ ನಾನು ಹೇಳಲ್ಲ. ಚಿಕ್ಕ ವಯಸ್ಸಲ್ಲಿ ನಮಗೆ ಅಮ್ಮಂದಿರೆಲ್ಲ ಚಂದಮಾಮನ ಹತ್ರ ಕರ್ಕೊಂಡು ಹೋಗ್ತೀನಿ ಊಟ ಮಾಡು ಅಂತ ಹೇಳ್ತಾರೆ. ಕರೆಕ್ಟ್, ನಮಗೆ ಹೇಳೋ ಮೊದಲನೇ ಸುಳ್ಳೆ ಅದು. ಚಂದಮಾಮ ಬರ್ತಾನೆ ಊಟ ಮಾಡು, ಗುಮ್ಮ ಬರ್ತಾನೆ ಊಟ ಮಾಡಿ. ಯಾವತ್ತಾದ್ರು ನಿಮಗೆ ಕಣ್ಣಿಗೆ ಕಾಣಿಸ್ಕೊಂಡಿದ್ಯಾ ಯಾವತ್ತಾರು? ಅಮ್ಮನೇ ನನ್ನ ಖುಷಿಗೋಸ್ಕರ ಏನೋ ಒಂದು ಸುಳ್ಳು ಹೇಳಿ ಊಟ ಮಾಡಿರ್ತಾರೆ. ಕರೆಕ್ಟ್, ಅದೇ ಥರ ನಿಮ್ಮ ಜೀವನದಲ್ಲಿ ಇದೊಂದು ಘಟನೆ ಅಂತ ಅಂದ್ಕೊಳ್ಳಿ. ಲವ್ ಅನ್ನೋದು, ಪ್ರೀತಿ ಅನ್ನೋದೇ ದೊಡ್ಡದು. ನಿಮಗೆ ಗಾಳಿ ಬಂದಿಲ್ಲ ಅಂದರೂ ಓಕೆ, ನೀವು ಬದುಕ್ತೀರಾ. ಊಟ ಇಲ್ಲ ಅಂದರೂ ಬದುಕ್ತೀರಾ. ಅಪ್ಪ ಅಮ್ಮ ಇಲ್ಲ ಅಂದರೂ ಬದುಕ್ತೀರಾ. ಎಜುಕೇಷನ್ ಇಲ್ಲ ಅಂದರೂ ನೀವು ಬದುಕ್ತೀರಾ. ಲವ್ವರ್ ಇಲ್ಲ ಅಂದರೆ ಸತ್ತೋಗ್ತೀರಾ. ಏನು ಬಂದಿರೋದು ನಿಮಗೆಲ್ಲ ಹೊತ್ತು ಅಂತ. ನಾನಂತೂ ಇದಕ್ಕೆಲ್ಲ ಬೇಜಾರೇ ಮಾಡ್ಕೊಳ್ಳಲ್ಲ. ನಾನೊಂದು ಪರ್ಸ್ನಲಾಗಿ ಹೇಳ್ಬೇಕಂತಂದರೆ, ಈ ರೀತಿಯಾಗಿ ತನ್ನ ಕೈಯಾರೆ ತಾನೇ ಪ್ರಾಣವನ್ನು ಕಳ್ಕೊಳ್ತಾರೆ ಅನ್ನೋರನ್ನ ನಾನು ಒಂದು ಕ್ಷಣಕ್ಕೂ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡಲ್ಲ, ಅಥವಾ ಅವ್ರ ಪರವಾಗಿ ನಾನು ಮಾತಾಡಲ್ಲ. ಇದ್ದು ಬದುಕಿ ಸಾಧಿಸ್ಬೇಕು, ತುಂಬ ಇದೆ ಬದುಕಿ ಸಾಧಿಸೋದಕ್ಕೆ. ಅದನ್ನೆಲ್ಲ ಬಿಟ್ಟು ಏನದು ಒಂದು ಅಮ್ಮ ಚಾಕ್ಲೇಟ್ ಕೊಡಿಸಿದ್ರು ಅಂತಂದ್ರೆ ಕೊಡಿಸ್ಲಿಲ್ಲ, ಅದಕ್ಕೆ ಸತ್ತೋದೆ. ಹಂಗಾಯ್ತು ನಿಮ್ಮ ವಿಚಾರ. ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ. ಈಗ ಈ ಕಡೆ ಬಾಡಿನೂ ನೋಡೋಂಗಿಲ್ಲ. ನನ್ನ ಮಗ ಬದುಕಿತಾನೆ, ಇನ್ನೂ ಬದುಕಿರ್ಬಹುದೇನೋ ಒಂದು ಹೋಪ್ ಇರಬಹುದು. ಯಾರು ಅವರಿಗೆಲ್ಲ ಧೈರ್ಯ ಹೇಳೋರು? ಸೊ ನನ್ನ ಪ್ರಕಾರ ಇದು ವರ್ತಿಲ್ದಿರುವಂತಹ ಸಾವು. ಯಾರೋ ಒಬ್ರಿಗೋಸ್ಕರ ಏನೋ ವಿಚಾರಗಳಿಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಆ ಹುಡುಗಿನ ಫೋಟೋ ರಿವೀಲ್ ಮಾಡಿ ದೊಡ್ಡದಾಗೇನೋ ಸೀನ್ ಅವಳೇನು ಸೂಸೈಡ್ ಮಾಡ್ಕೊಂತ ಹೇಳಿಲ್ಲ. ಪ್ರೀತಿಸ್ತೀಯಾ ಪ್ರೀತಿಸಲ್ಲ. ನಿಮ್ಮಮ್ಮ ಎಷ್ಟು ದಿನ ನಿಮಗೆ ಚಂದಮಾಮನ ಹತ್ರ ತಂದು ಕೊಟ್ಟಿದ್ದಾರೆ? ಎಷ್ಟು ದಿನ ನೀವು ಊಟ ಮಾಡಿಲ್ಲ ಗುಮ್ಮ ನಿಮ್ಮ ಹತ್ರಕ್ಕೆ ಬಂದಿದೆ? ಸಿಂಪಲ್ ಅಲ್ವಾ? ಸೊ ಓವರಾಲ್ ಆಗಿ ನಾನು ಹೇಳಬೇಕು, ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಯಾರಿಗೋಸ್ಕರನೂ ಯಾವುದನ್ನು ಚೇಂಜು ಮಾಡ್ಕೊಬಾರ್ದು, ಸೂಸೈಡು ಮಾಡ್ಕೋಬಾರ್ದು. ನೀವು ಹುಟ್ಟಿರೋದು ನೀವು ಬದುಕೋದಕ್ಕೆ, ಅದು ಸಂತೋಷವಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ. ಯಾರೋ ಒಬ್ರು ಏನೋ ಹೇಳ್ತಾರೆ ಅಥವಾ ಯಾರೋ ಒಬ್ರು ಏನೋ ನಮಗೆ ಕೊಡಲ್ಲ, ಇನ್ನೊಬ್ರ ಮೇಲೆ ಯಾವುದಕ್ಕೂ ಡಿಪೆಂಡ್ ಆಗದಲ್ಲೇ ಬದುಕಬೇಕು. ಇಂಡಿಪೆಂಡೆಂಟಾಗಿ ಬದುಕಬೇಕು. ಇಂಡಿಪೆಂಡೆಂಟ್ ಅಂದರೆ ನಮ್ಮ ಜನಕ್ಕೀಗ ದುಡಿಬೇಕು, ನಂದು ನಾನು ಖರ್ಚು ಮಾಡ್ಕೋಬೇಕು. ಇಂಡಿಪೆಂಡೆಂಟ್ ಅಂದರೆ ನಿಮಗೇನು ಅನ್ನೋದೇ ಗೊತ್ತಿಲ್ಲ ಒಂದಷ್ಟು ಜನಗಳಿಗೆ. ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ನೀವು ಇಂಡಿಪೆಂಡೆಂಟ್ ಆಗಿರೋದೇ ಫಸ್ಟ್ ಇಂಡಿಪೆಂಡೆಂಟ್. ನಮ್ಮನ್ನು ಯಾರೋ ಪ್ರೀತಿಸ್ತಾರೆ, ನಾವು ಬದುಕಬೇಕು. ನಮ್ಮನ್ನು ಯಾರೋ ಬೈತಾರೆ, ನಾವು ಸತ್ತೋಗ್ಬೇಕು. ನೋ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಕೆಲಸನ ನೀವು ಪ್ರೀತಿಸಿ, ನಿಮ್ಮ ತಂದೆ ತಾಯಿನ ಪ್ರೀತಿಸಿ. ನಿಮ್ಮ ತಂದೆ ತಾಯಿ ಅನ್ನೋದಕ್ಕಿಂತ ನಿಮ್ಮನ್ನು ಯಾರಾದರೂ ಪ್ರೀತಿಸ್ತಾರೆ, ಪ್ರೀತಿಸಿ. ಅವ್ರು ಫುಲ್ ಸ್ಟಾಪ್ ಇಡ್ತಾರೆ, ನೀವು ಬಿಡಿ. ಸಿಂಪಲ್, ವೆರಿ ಸಿಂಪಲ್. ಜೀವನನ ನೀವು ತುಂಬ ಹಾರ್ಡ್ ಮಾಡ್ಕೊಳ್ತಿರೋದಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಅವ್ರ ತಂದೆ ತಾಯಿಗೆ ಆ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಲೈಫಲ್ಲಿ ಇದೆಲ್ಲ ಒಂದು ಸಿಲ್ಲಿ ವಿಚಾರ ಅಂತ ನಾನು ಅಂದ್ಕೊಳ್ತೀನಿ. ಧಾರವಾಡದಲ್ಲೆಲ್ಲ ನೋಡಿದ್ರೆ ಈ ವೀಡಿಯೋಸ್ನೆಲ್ಲ, ಕೆಲಸ ಸಿಗ್ತಿಲ್ಲ ಸರ್, ನಮ್ಮ ಅಮ್ಮ ಸತ್ತೋದ್ರು ಸರ್, ಆ ಒಂದು ಅಮ್ಮ ಹೆಲ್ತ್ ಚೆಕಪ್ಪಿಗೆ ಅಂತ ಇಟ್ಟಿದ್ದು ದುಡ್ಡನ್ನೆಲ್ಲ ಕೂಡಿಟ್ಟು ನನ್ನ ಓದಿಸಿದ್ರು ಸರ್, ಆದರೆ ನನಗೆ ಕೆಲಸ ಆಗಿಲ್ಲ ಸರ್. ನನಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೋಸ್ಕರ ಅಮ್ಮ ಹೆಲ್ತ್ ಚೆಕಪ್ನ ಮಾಡಿಸ್ಕೊಳ್ದಲ್ಲೇ ನನಗೆ ಅದಕ್ಕೋಸ್ಕರ ಕಟ್ಟಿದ್ರು ಸರ್. ಇದೆಲ್ಲದಕ್ಕಿಂತ ಇದು ತುಂಬ ಸಿಲ್ಲಿ ಅಂತ ಅನ್ಸುತ್ತೆ, ಯಾರೊಬ್ಳು ಹುಡುಗಿಗೋಸ್ಕರ ಈ ಥರ ಮಾಡ್ಕೊಂಡಿರೋದು. ನಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ.